ಎಲ್ಲರಿಗೂ ನಮಸ್ಕಾರ. ನಾನು ದೀಪ. ಇವತ್ತು ನಾನು ತರಕಾರಿ ಹಾಕಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ಸಣ್ಣ ಶುಂಠಿ, ಒಂದು 4 ಹಸಿಮೆಣಸಿನಕಾಯಿ, ಒಂದು ಟೊಮೆಟೊ ಕಟ್ ಮಾಡಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ನಾನು ಈ ಥರ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಬಿಸಿಯಾದ ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ ನಂತರ ಒಂದು 4 ಲವಂಗ, ಒಂದು 2 ಪೀಸ್ ಚಕ್ಕೆ, 2 ಪಲಾವ್ ಎಲೆ, ಒಂದು ಇಡೀ ಏಲಕ್ಕಿ, 1 ಟೇಬಲ್ ಸ್ಪೂನ್ ಸೋಂಪು, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿದ ನಂತರ ನಾವು ಕರೆದಂತಹ ಪೇಸ್ಟನ್ನು ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಇನ್ನು ನಾವು ರಾತ್ರಿ ಇಡೀ ನೆನೆಸಿಟ್ಟುಕೊಂಡಂತಹ ಬಟಾಣಿಯನ್ನು ಹಾಕಬೇಕು. ಬಟಾಣಿ ಹಾಕಿದ ಮೇಲೆ ಒಂದು 2 ಮೀಡಿಯಮ್ ಸೈಜ್ನ ಬಟಾಟೆಯನ್ನು ಕಟ್ ಮಾಡಿ ಹಾಕಿದ್ದೇನೆ, ಒಂದು ಕ್ಯಾರೆಟನ್ನು ಕಟ್ ಮಾಡಿದ್ದೇನೆ, ಹಾಗೆ ಬೀನ್ಸನ್ನು ಸಹ ಕಟ್ ಮಾಡಿ ಹಾಕಿದ್ದೇನೆ. ಹಾಕಿದ ಮೇಲೆ ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸಹ ಹಸಿ ವಾಸನೆ ಹೋಗುವವರೆಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನಾನು 4.25 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ನಾನು 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಮತ್ತು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕಿದ್ದೇನೆ. ಯಾಕೆಂದರೆ ತರಕಾರಿ ಎಲ್ಲ ಉಂಟಲ್ಲ ಅದೆಲ್ಲ ಬೇಯಬೇಕಾಗ್ತದೆ ಅದಕ್ಕೆ. ಹಾಗೆ ಅದಕ್ಕೆ ಸ್ವಲ್ಪ ಇಂಗನ್ನು ಸಹ ಸೇರಿಸಿಕೊಂಡಿದ್ದೇನೆ ನಾನು. ಇದಕ್ಕೆ ನಾನೀಗ ತೊಳೆದುಕೊಂಡಂತಹ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕಿಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ ನಂತರ ಎಲ್ಲ ಮಿಕ್ಸ್ ಆದ ನಂತರ ನಾವು ಅರ್ಧ ಲೆಮನನ್ನು ಕಟ್ ಮಾಡಿ ಲೆಮನ್ ರಸವನ್ನು ಇದಕ್ಕೆ ಹಾಕಿ ಇದನ್ನು ವಾಪಸ್ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಕುದಿ ಬರುವವರೆಗೆ ಹಾಗೆ ಇಡಬೇಕು. ಎಲ್ಲ ಚೆಂದ ಕುದಿ ಬರ್ತಾ ಇರುವಾಗ ನಾವು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಕುಕ್ಕರ್ನ 2 ವಿಶಿಲ್ ಕೂಗಿಸ್ಕೊಳ್ಳಿ, ಸಾಕಾಗ್ತದೆ. ಮತ್ತು ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಕುಕ್ಕರ್ನ ಲಿಡ್ ಓಪನ್ ಮಾಡಿ ನೋಡಿ. ಈಗ ನಮ್ಮದು ಪಲಾವ್ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸರಿಯಾದ ಅಳತೆಯಲ್ಲಿ ನೀರನ್ನು ಹಾಕಿದರೆ ಇದು ಕುಕ್ಕರ್ ತಳ ಹಿಡಿಯುವುದಿಲ್ಲ. ನೋಡಿ, ಈಗ ನಮ್ಮದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ತಳ ಹಿಡ್ದಿಲ್ಲ. ಹೀಗೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.